ಪ್ರಶ್ನೆ ವೆಂಕಟೇಶ್ ಸರ್, ನಿಮ್ಗೆ ಅನ್ಸುತ್ತಾ ಇವ್ರ ಹಿಂದೆ ಯಾರೋ ದೊಡ್ಡ ಮಟ್ಟದ ಶ್ರೀರಕ್ಷೆಯಾಗಿ ನಿಂತಿದ್ದಾರೆ ಅಂತ? ದೊಡ್ಡವರ ಸ್ಟೇಟ್ಮೆಂಟ್ ಇಲ್ಲದೆ, ದೊಡ್ಡವರ ಅಣತಿ ಇಲ್ಲದೆ ಇಷ್ಟು ಓಪನ್ ಆಗಿ ಲಂಚ ಕೇಳಕ್ ಆಗಲ್ಲ ಸರ್. ಮೇಡಮ್ ಅವರೇ, ಈ ಹಿಂದೆ ಏನ್ ಹಗರಣ ಆಗಿತ್ತು, ಆ ಹಗರಣದಲ್ಲಿ ಬೋವಿ ಅಭಿವೃದ್ಧಿ ನಿಗಮದ ಅಧಿಕಾರಿಗಳ ಜೊತೆಗೆ ಬೋವಿ ಸಮಾಜದ ಕೆಲವು ಬ್ರೋಕರ್ಸ್, 16 ಜನ ಬ್ರೋಕರ್ಸ್ 5 ಲಕ್ಷ 10 ಲಕ್ಷ ಲೋನ್ ಕೊಡಿಸಿ ಫಲಾನುಭವಿಗಳಿಗೆ ಬರೀ 25,000 ಹಣ ಕೊಟ್ಟಿದ್ರು ಮೇಡಮ್ ಅವರೇ. ಲೋನ್ ಪಡ್ಕೊಂಡ್ರು ಕಮಿಷನ್ ಮೇಡಮ್. 10 ಲಕ್ಷ ರೂಪಾಯಿ ಲೋನು ಫಲಾನುಭವಿಗೆ ಬರೀ 25,000 ಮೇಡಮ್ ಕೊಟ್ಟಿರೋದು. ಇಂಥ ಘಟನೆಗಳು 100 ಇದಾವೆ. ಬೆಂಗಳೂರು ಒಂದು ಜಯನಗರದಲ್ಲೇ ಒಬ್ಬ ಫಲಾನುಭವಿಗೆ 5 ಲಕ್ಷ ಲೋನು, ಆದ್ರೆ ಆ ಫಲಾನುಭವಿ ಕೊಟ್ಟಿರೋದು ಬರೀ 23,000 ರೂಪಾಯಿ. 150 ಜನ, ಒಬ್ಬರಲ್ಲ 150 ಜನ. ಅದರಲ್ಲಿ ಬೋವಿ ಸಮಾಜದ ಬಲಾಢ್ಯರು, ಬೋವಿ ಸಮಾಜದ ಕೆಲವು ಧರ್ಮಗುರುಗಳು, ಬೋವಿ ಸಮಾಜದ ಕೆಲವು ರಾಜಕಾರಣಿಗಳು, ಬೋವಿ ಸಮಾಜದ ಕೆಲವು ಬ್ರೋಕರ್ಸ್ ನೇರವಾಗಿ ಇನ್ವಾಲ್ವ್ ಆಗಿದ್ದಾರೆ.